ಓಂ ಸುಷುಮ್ನ 5ನೆಯ ದಿನ ಮಹಾಶಕ್ತಿ ಸ್ಕಂದಮಾತೆಯಾಗಿ ಆರಾಧಿಸಲ್ಪಡುತ್ತಾಳೆ. ಸ್ಕಂದ ಎಂದರೆ ಕಾರ್ತಿಕೇಯ. ಶಿವಶಕ್ತಿಯರ ಶಕ್ತಿಗೆ ಪ್ರತೀಕ ಕಾರ್ತಿಕೇಯ. ಇವರು ದೇವಸೈನ್ಯಕ್ಕೆ ನಾಯಕ. ನಮ್ಮ ಪರಮಗುರುಗಳು ಶ್ರೀ ಭೋಗಸಿದ್ಧರವರು, ಮಹಾ ಅವತಾರ್ ಬಾಬಾಜಿಯವರು ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಕೃಪಾ ಕಟಾಕ್ಷವನ್ನು ಹೊಂದಿದ್ದಾರೆ ಎಂದು ನಿಮ್ಮೆಲ್ಲರಿಗೂ ತಿಳಿದಿದೆ. ಸುಷುಮ್ನಾ ಕ್ರಿಯಾ ಯೋಗಿಗಳೆಲ್ಲರ ಮೇಲೆ ಸುಬ್ರಹ್ಮಣ್ಯ ಸ್ವಾಮಿಯವರ ಅನುಗ್ರಹ ಸಂಪೂರ್ಣವಾಗಿ ಇರುತ್ತದೆ. ಸ್ಕಂದಮಾತೆಯನ್ನು ನೆನಪಿಸಿಕೊಂಡು ನಮಸ್ಕರಿಸಿದರೆ ನಮ್ಮ ಗುರುಗಳಿಗೆ ನಮಸ್ಕರಿಸಿದ ಹಾಗೆಯೇ. ಸ್ಕಂದಮಾತೆ ಮಾತೃ ಪ್ರೇಮಕ್ಕೆ, ವಾತ್ಸಲ್ಯಕ್ಕೆ, ಸಹಾನುಭೂತಿಗೆ ಪ್ರತೀಕ. ಒಬ್ಬ ತಾಯಿ ತನ್ನ ಮಗುವಿನ ಬಗ್ಗೆ ಎಂತಹ ಸಹಾನುಭೂತಿಯನ್ನು ಹೊಂದಿರುತ್ತಾಳೋ ಅದೇ ವಿಧವಾಗಿ ಈ ಸೃಷ್ಟಿಯ ಸಕಲ ಜೀವರಾಶಿಯ ಮೇಲೆ, ಮಾನವರ ಮೇಲೆ ಅಷ್ಟೇ ಮಮತೆಯನ್ನು ಹೊಂದಿರುವ ಶಕ್ತಿ ಸ್ಕಂದಮಾತೆ. ಈ ತಾಯಿಯ ಕರುಣೆ ಅನಂತ. ದಯೆ, ಕರುಣೆ ಎನ್ನುವ ಗುಣಗಳು ನಮ್ಮ ಸುತ್ತ ಇರುವವರ ಮೇಲೆ ಅಲ್ಲದೆ ನಮ್ಮ ಹೃದಯವನ್ನು ಕೂಡ ವಿಶ್ವ ಪ್ರೇಮಕ್ಕೆ ನಿಲಯವನ್ನಾಗಿ ಬದಲಾಯಿಸುತ್ತದೆ. ಸ್ಕಂದಮಾತೆಯ ಶಕ್ತಿ ನಮ್ಮ ಎನರ್ಜಿ ಬಾಡಿಯಲ್ಲಿ ವಿಶುದ್ಧಿ ಚಕ್ರವನ್ನು ಉತ್ತೇಜನಗೊಳಿಸುತ್ತದೆ. ಈ ಚಕ್ರಕ್ಕೆ ಹೆಚ್ಚಿನ ಶಕ್ತಿ ಪ್ರಕಂಪನಗಳು ದೊರೆಯುವುದರಿಂದ ವಾಕ್ಶುದ್ಧಿ, ಮಾತುಗಳ ಮೂಲಕ ಇತರರಿಗೆ ಶಾಂತಿಯನ್ನು ಕೊಡುವ ಸದ್ಗುಣಗಳು ವಿಕಸಿತಗೊಳ್ಳುತ್ತವೆ. ಈಗ ಕಣ್ಣು ಮುಚ್ಚಿಕೊಂಡು ಆ ದೇವಿ ಆಶೀರ್ವಾದಗಳನ್ನು ಆಹ್ವಾನಿಸಿ ವಾತ್ಸಲ್ಯ, ಮಮತೆ, ಪ್ರೀತಿಯನ್ನು ನೀವು ಕೂಡ ಅನುಭೂತಿ ಪಡೆಯಿರಿ.